KT ವೀಕ್ಷಕರಿಗೆ ನಮಸ್ಕಾರಗಳು. ಇದೇನಾ ನಿಮ್ಮ ಮನೆಯಲ್ಲಿ ಸ್ವಾಮಿಗೆ ದೇವಿಗೆ ಪ್ರತಿಷ್ಠಾಪನೆ ಮಾಡಿದ್ರು? ಇಲ್ಲಿ ನೀವು ನಿತ್ಯ ಪೂಜೆ ಮಾಡ್ತೀರಾ? ಡೈಲಿ ಎಷ್ಟೊತ್ತಿಗೆ? ಬೆಳಿಗ್ಗೆ 10 ಗಂಟೆ ಒಳಗಡೆ ಮಾಡಿ. ಇದು ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಬರ್ತೀರಾ ಪೂಜೆ? ಎಷ್ಟು ಆಗಿದ್ದರಿಂದ ಮಾಡ್ಕೊಂಬರ್ತೀರಾ? ಪ್ರತಿಷ್ಠಾಪನೆ ಆದಾಗಿಂದ ದೇವಸ್ಥಾನ ಯಾವಾಗ ಮೂರ್ತಿ ಇಟ್ಟು ಪೂಜೆ ಮಾಡಿದ್ರು ಅವಾಗಿಂದ ಮಾಡ್ತಾರೆ. ನೀನು ನನಗೆ ನಿತ್ಯ ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕು, ನಾನು ನಿನ್ನ ಕೈಯಿಂದನೇ ಪೂಜೆ ತಗೋಬೇಕು ಅಂತ ಹೇಳಿದ್ದಾರೆ. ಇದು ಸಾರಿಗೆ ನಗರದಲ್ಲಿ ಇರೋದು ನಿಮ್ಮ ಮನೆ? ಸಾರಿಗೆ ನಗರ ಪೆಟ್ರೋಲ್ ಬಂಕ್ ಹಿಂದೆ. ಈ ತಾಯಿ ದರ್ಶನ ನಿಜ ರೂಪ ಕಾಣಿದೆ. ಏನಾದರೂ ವಿಶೇಷ ಆದರೆ ಅವತ್ತು ಸಾಯಂಕಾಲನೋ ಬೆಳಗ್ಗೆನೋ ಕಾಣಿಸ್ಕೊಳ್ತದೆ ಸ್ವಲ್ಪ ಜನಕ್ಕೆ. ಇಲ್ಲಿ ಎಲ್ಲ ಜನಾಂಗದವರು ಬರ್ತಾರ? ಹಿಂದೂ ಮುಸ್ಲಿಮ್ಸ್ ಅಂತವ್ರು ಎಲ್ಲರೂ ಬರ್ತಾರ? ಎಲ್ಲರೂ ಸಹಾಯ ಮಾಡ್ತಾರೆ. ದೇವಸ್ಥಾನಕ್ಕೆ ಪೂಜೆ ಆದರೆ ಎಲ್ಲರೂ ಬರ್ತಾರೆ. ಇಲ್ಲಿ ನಿಮಗೆ ಹೆಂಗೆ ಇವರ ಕೃಪೆ ಆಯಿತು? ನಾವು 25 ವರ್ಷ ನಮ್ಮ ಮನೆ ಹತ್ರನೇ. ನಾವು ಬೇರೆ ಕಡೆ ಎಲ್ಲಿ ಹೋಗಿಲ್ಲ. ನಮಗೆ ದೇವಸ್ಥಾನಗಳೆಲ್ಲ ದೂರ. ಕೋಲಾರಮ್ಮನ ದೇವಸ್ಥಾನ ದೂರ, ನಳಗಂಗಮ್ಮನ ದೇವಸ್ಥಾನ ದೂರ. ನಾವು ಇಲ್ಲೇ ಹೊತ್ತಿಗೆ ಪೂಜೆ ಮಾಡ್ತಾ ಇದ್ವಿ. ಆಯಮ್ಮನು ದರ್ಶನ ಕೊಟ್ಟು ನಮ್ಮನ್ನು ನಿಲ್ಲಿಸ್ಕೊಂಡಿದ್ದಾರೆ. ನಿಮಗೆ ಏನಾದರೂ ಕಷ್ಟ ಇತ್ತಾ ಆ ಕಾಲದಲ್ಲಿ? ಹೌದು, 4 ಜನ ಮಕ್ಕಳು, ತುಂಬ ಕಷ್ಟ ಇತ್ತು. ತಾಯಿ ಎಲ್ಲ ಒಳ್ಳೇದು ಮಾಡಿದ್ದಾರೆ. ಇವಾಗ 3 ತಿಂಗಳ ಮುಂಚೆ ಮೊಣಕಾಲು ಎಲ್ಲ ಊದ್ಬಿಟ್ಟಿತ್ತು. ಯಾರೋ ಏನೋ ತೊಂದರೆ ಮಾಡಿ ಮಾಡ್ತಾ ಇದ್ದಾಳೆ, ಅವಳು ದೇವಸ್ಥಾನದಲ್ಲೇ ಇರ್ತಾಳೆ ಅಂತ ಎಷ್ಟೆಷ್ಟು ದಪ್ಪ ಊದ್ಬಿಟ್ಟಿತ್ತು. ಒಂದೇ ರಾತ್ರಿಗೆ ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಮಾತ್ರೆಯ ಇಂಜೆಕ್ಷನು ತಗೊಂಡು ಎಲ್ಲ ವಾಸಿ ಆಗಿದೆ. ಇವಾಗ ಚೆನ್ನಾಗಿದ್ದೀನಿ. ಮೊದಲು ನೀವು 18 ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಾ ತಾಯಿದು? ಹೌದು.
ಆವಾಗಿಂದು ಪರಿಸ್ಥಿತಿಗೆ ಈಗಿನ ಪರಿಸ್ಥಿತಿಗೆ ತಾಯಿ ಆಶೀರ್ವಾದ ಸಿಕ್ಕಿದಾಗ ಸಿಗ್ತಾ ಇತ್ತು. ಹೆಂಗಿದೆ ನಿಮ್ಮದು ಎಲ್ಲ ರೀತಿಯ ಎಲ್ಲ ಆರ್ಥಿಕವಾಗಿ? ರೀತಿ ನಮ್ಗೆ ಚೆನ್ನಾಗಾಗಿದೆ. ಯಾರು ನಮ್ಮನ್ನು ನನಗೆ ಒಂದು ಬೆರಳು ತೋರಿಸಿ ಏನು ಕೆಟ್ಟದ್ದು ಹೇಳೋದಿಲ್ಲ. ಯಾಕಂದರೆ ಅವ್ರಿಗೆ ಭಯ ಆಗಿದೆ. ನಮಗೆ ಯಾರು ಏನು ಹೇಳೋದಿಲ್ಲ. ಅಮ್ಮನಿದ್ದಾರೆ ಅಲ್ಲಿ ಅಂತಾರೆ. ಇವತ್ತು ನಾಗಪಂಚಮಿ, ಹೌದು, ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ಬೆಳಗ್ಗೆ 5 ಬೆಳಗ್ಗೆಯಿಂದ ಗಂಟೆಯಿಂದ ಪೂಜೆ ಬರ್ತಾ ನಡೀತಾ ಇದ್ದಾರೆ. ಇದೆ. ನಡೀತಾ ಇದೆ. ಇನ್ನು ಸಾಯಂಕಾಲ 8-9 ಗಂಟೆವರೆಗೂ ನಡೀತದೆ ಪೂಜೆ. ಇಲ್ಲಿಂದ ಭಕ್ತಾದಿಗಳು ಎಲ್ಲಿಂದ ಯಾವ್ಯಾವ ಊರಿಂದ ಬರ್ತಾರೆ ಇಲ್ಲಿ? ಕಟಾರ್ಪಾಳ್ಯದಿಂದ, ಮೆಡ್ರಾಸಿಂದ ಬರ್ತಾರಪ್ಪ. ಮೆಡ್ರಾಸಿಂದ ಬರ್ತಾರೆ. ಈ ಕಡೆ ಸುತ್ತಮುತ್ತ ಊರಿಂದೆಲ್ಲ ಬರ್ತಾರೆ. ಹಳ್ಳಿಗಳ ಕಡೆಯಿಂದೆಲ್ಲ ಬರ್ತಾರೆ. ಬಂದು ವಾಸಿ ಆಗಿದೆ, ಚೆನ್ನಾಗಿದ್ದೀವಿ ನಾವು ಅಂದ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಅವ್ರು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಹಣ್ಣು ಕಾಯಿ ಮಾಡಿಕೊಂಡು ಅಭಿಷೇಕಕ್ಕೆ ಕೊಟ್ಟು ಎಲ್ಲ ಈ ದೇವಸ್ಥಾನ ದೊಡ್ಡದು ಮಾಡಿರೋದೇ ಜನಗಳೇ. ಮೊದಲು ಇಲ್ಲಿ ಬರೀ ಒಂದು ಹುತ್ತ ಇತ್ತ ತಾಯಿದು? ಒಂದು 4 ಜನ 1,000 ಒಂದು ಹಾಕ್ಕೊಂಡು ಇದು ದೇವಸ್ಥಾನ ಎತ್ತಿದ್ರು. ಆಮೇಲೆ ಉನ್ನ ಪವಾಡ ಜಾಸ್ತಿ ಆಗಿ ಎಲ್ಲ ದೇವಸ್ಥಾನ ಎಲ್ಲ ಚೆನ್ನಾಗಾಗಿ ಎಲ್ಲ ಚೆನ್ನಾಗಾಗಿರೋರು ಮಾಡಿರೋದೇ ಇದೆಲ್ಲ ಅವ್ರ ಭಕ್ತಾದಿಗಳು. ಹೌದು, ಯಾರೂ ಏನು ಇದು ಮಾಡಿಲ್ಲ, ಯಾರಿಗೂ ನಾವು ಏನು ಕೇಳಲಿಲ್ಲ. ಅವರೇ ನಮ್ಗೆ ಒಳ್ಳೇದಾಗಿದೆ, ಒಳ್ಳೇದಾಗಲಿ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಮ ಕುಟುಂಬದವ್ರಿಗೆ ಒಳ್ಳೇದಾಗಿದೆ? ಆಗಿದೆ. ಒಳ್ಳೇದಾಗಿದೆ. ನಮ್ಮ ಯಜಮಾನ್ರಿಗೆ ದೊಡ್ಡ ಆಪ್ರೇಷನ್ ಆಯಿತು ಆಟು. ಅವರು ಚೆನ್ನಾಗಿದ್ದಾರೆ. ಇವಾಗ 10 ವರ್ಷ ಆಯಿತು ಹಾರ್ಟ್ ಆಪ್ರೇಷನ್ ಆಗಿ. ಅಮ್ಮನ ನನ್ನ ಜೊತೆಯಲ್ಲಿ ಇದ್ದು ಕಾಪಾಡ್ಕೊಂಡು ಬರ್ತಿದ್ದಾರೆ. ಇವಾಗ ನಿಮ್ಮ ಜೊತೆಯಲ್ಲಿ? ಹೌದು, ನಾವು ಇಷ್ಟು ಮಟ್ಟಿಗೆ ಇದ್ದೀವಿ ಅಂದರೆ ತಾಯಿನ ಆರೋಗ್ಯ ಕೊಟ್ಟಿರೋದ್ರಿಂದನೇ ನಾವು ಚೆನ್ನಾಗಿದ್ದೀವಿ. ನನ್ನ ಅರ್ಶಿನ ಕುಂಕುಮ ಕಾಪಾಡಿರೋದೇ ಆ ತಾಯಿ. ಹೌದು. ಎಲ್ಲ ಹೇಳ್ಕೊಂಡ್ರು. ಆ ಅಮ್ಮನು ಅವರು ಉಳಿಯೋದಿಲ್ಲ ಅಂತ ಚಾಲೆಂಜ್ ಮಾಡಿದ್ರು. ತಾಯಿ ಇಲ್ಲ, ನಾನು ಕಾಪಾಡ್ತೀನಿ ನಿನ್ನ ಭಾಗ್ಯ ಅಂತ ಕಾಪಾಡಿದ್ದಾರೆ. ನಿಜ, ಇದು ಎಲ್ಲರ ಮುಂದೆ ಬೇಕಾದ್ರೂ ನಾನು ಹೇಳ್ತೀನಿ. ನಾನು ಇಷ್ಟಕ್ಕಿರೋದಕ್ಕೆ ಆ ತಾಯಿನೇ ಸಾಕ್ಷಿ, ನನಗೆ ಕಾಪಾಡಿದ್ದಾರೆ. ಇದುವರೆಗೂ ಸಾವಿರಾರು ಭಕ್ತರಿಗೆ ಒಳ್ಳೇದು ಮಾಡಿದ್ರಾ? ಸಾವಿರಾರು ಭಕ್ತರಿಗೆ ಹೇಳಿನೂ ಒಳ್ಳೇದಾಗಿದೆ. ಸಾವಿರಾರು ಭಕ್ತರಿಗೆ ಹೇಳಿನೂ ಒಳ್ಳೇದಾಗಿದೆ. ಈ ಸಾರಿಗೆ ನಗರದಲ್ಲಿ ಎಲ್ರಿಗೂ ಒಳ್ಳೇದಾಗಿದೆ. ಹೇಳ್ತೀನಿ, ಬೇಕಾದ್ರೆ ಅವ್ರು ಯಾರ್ಯಾರು ಒಳ್ಳೇದಾಗಿದೆ ಅವರೆಲ್ಲ ಬಂದು ಬೇಕಾದ್ರೆ ಕರೆಸಿ ನಾನು ಹೇಳಿಸ್ತೀನಿ. ಇವತ್ತು ನಾಗಪಂಚಮಿ ವಿಶೇಷತೆ ಏನು? ಇವತ್ತು ತಾಯಿಗೆ ವಿಶೇಷ ಪೂಜೆ ಏನಾದರೂ? ಅರ್ಶಿನ ಕುಂಕುಮ, ಹಾಲು, ತುಪ್ಪ ಎಲ್ಲ ಹಾಕಿ ಪೂಜೆ ಅಭಿಷೇಕನ ಮಾಡಿದ್ದಾರೆ. ಇಲ್ಲಿ ಉತ್ತಮನು ಹೆಣ್ಮಕ್ಳೆಲ್ಲ ಮಾಡ್ಕೊಂಡು ಹೋಗ್ತಾರೆ. ವರ್ಷಕ್ಕೊಂದ್ಸತಿ, ವರ್ಷಕ್ಕೆ 2 ಸತಿನೇ ಮಾಡ್ತಾರೆ. ಗಣೇಶನ ಹಬ್ಬಕ್ಕೂ ಮಾಡ್ತಾರೆ, ಇವಾಗೂ ಮಾಡ್ತಾರೆ. ಶುಕ್ರವಾರ ಬರ್ತಾರೆ. ಪೂಜೆಗಳು ನಡೀತಾ ಇದೆ ಚೆನ್ನಾಗಿ. ಇವಾಗ ನಿಮ್ಮ ಮನೆಯಲ್ಲಿ ಏನಾದರೂ ತಾಯಿಯ ವಿಗ್ರಹ ಮಾಡಿ ಏನಾದರೂ ಇಟ್ಟಿದ್ದೀರಾ? ಪೂಜೆ ಕನಸಿನಲ್ಲಿ ಬಂದು ನೀನೇ ಮಾಡಬೇಕು ಅಭಿಷೇಕ ಪೂಜೆ, ನನಗೆ ನಿತ್ಯ ಪೂಜೆ ಕೊಡಬೇಕು ನೀನು ಅಲ್ಲಿ ಪೂಜೆ, ನನಗೆ ನಿತ್ಯ ಪೂಜೆ ಪ್ರಸಾದ ಎಲ್ಲ ನನಗೆ ಮಾಡಿದ್ರೆ ನಾನು ಇಲ್ಲಿ ಚೆನ್ನಾಗಿ ಎಲ್ಲರೂ ಕಾಪಾಡ್ತೀನಿ ಅಂತ ಮಾತು ತಗೊಂಡು ನಾನು ದಿನ ಮಾಡ್ತೀನಿ. ಅಭಿಷೇಕ ಪೂಜೆಗಳು ನಡೀತಾ ಇದೆ ನಮ್ಮ ಮನೆಯಲ್ಲಿ. ನೀವು ಇಲ್ಲಿ ಎಷ್ಟು ದಿನ ಬರ್ತೀರಾ ಪೂಜೆ ಮಾಡೋಕ್ಕೆ? ದಿನ ಇರ್ತೀವಿ. ಇವಾಗ ನೀವು ತಾಯಿ ನಿಮಗೆ ಯಾವ ರೀತಿ ಕೃಪೆ ತೋರಿಸ್ತಾರೆ? ಏನಾದರೂ ಭಕ್ತಾದಿಗಳಿಗೆ ಹೇಳ್ಬೇಕಂದ್ರೆ, ಒಳ್ಳೇದು ಹೇಳ್ಬೇಕಂದ್ರೆ? ಅವರು ಚಿಕ್ಕ ಮಗು ಥರ, ಇಲ್ಲ ನಾಗರಾವ್ ಥರ, ಇಲ್ಲಾಂದ್ರೆ ಒಂದು ದೊಡ್ಡ ಹೆಂಗಸು ಥರ, ದೊಡ್ಡ ಅಮ್ಮನ ಥರ ತೋರಿಸ್ತಾರೆ. ಕನಸಲ್ಲಿ ಬಂದು ಹೇಳ್ತಾರೆ, ಎದೇಳು 4:45 ಎದೇಳು ಟೈಮ್ ಆಯಿತು ಎದೇಳು ಅಂತ ಹೇಳ್ತಾರೆ. ನನಗೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತಾರೆ. ಮೊನ್ನೆ ಬಾಯ್ಕೊಂಡೆ ಕರ್ಕೊಂಡು ಹೋಗಿದ್ದಾರೆ ಅಮ್ಮನ. ಈಗ ಹುಷಾರಿಲ್ಲಲ್ಲ, ಕರ್ಕೊಂಡೋಗಿ ಅಲ್ಲಿ ಸ್ನಾನ ಮಾಡಿ ಕರ್ಕೊಂಡು ಬಂದರು. ನೀವು ಇಲ್ಲಿ ಭಕ್ತಾದಿಗಳಿಗೆ ಏನಾದರೂ ಟ್ರೀಟ್ಮೆಂಟ್ ಅಂದರೆ ನೀವು ತಾಯಿ ಅನುಸರಿಸಿದ? ಆ ಅಮ್ಮನು ಕುಂಕುಮ ಕೊಟ್ಟರೆ ಸಾಕು, ಹೂವು ಕುಂಕುಮ ಕೊಟ್ಟರೆ ಸಾಕು. ಇಲ್ಲ ಜಾಸ್ತಿ ಹುಷಾರಿಲ್ಲಾಂದರೆ ಅವ್ರಿಗೆ ದಾರ ಕಟ್ತೀನಿ. ದಾರ ಇಲ್ಲ ಕುಂಕುಮ, ಅರ್ಶಿನ ಕುಂಕುಮ ನಾನು ದೇವ್ರ ಹತ್ರ ಇರೋದನ್ನ ಕೊಟ್ರೇ ಸಾಕು. ಅವ್ರು ಹರಕೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅರ್ಶಿನ ಕುಂಕುಮ ಹಸಿರು ಬಳ್ಳೆ ಹರಕೆ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಹೆಣ್ಣು ಮಕ್ಕಳಿಗೆ. ಇನ್ನು
ಜಾಸ್ತಿ ಹೆಚ್ಚು ಹ್ಞೂ ವರ್ಷಕ್ಕೊಂದ್ಸತಿ ಇಲ್ಲಿ ಕುಂಭಾಭಿಷೇಕನೂ ನಡೀತದೆ. ಲಲಿತ ನಾಗೇಶ್ವರಿಗೆ ಕುಂಭಾಭಿಷೇಕನೂ ಮಾಡ್ತಾರೆ. ಆಂಜನೇಯ ಸ್ವಾಮಿಗೆ ಇದು ಇದು ಮಾಡ್ತಾರೆ ಪೂಜೆ. ಅಲ್ಲಿ ಆಂಜನೇಯ ಸ್ವಾಮಿ ಇದ್ದಾರಲ್ಲ, ಶ್ರೀರಾಮನವಮಿಗೆ ಅಲ್ಲಿ ಪೂಜೆಗಳು ನಡೀತದೆ ದೊಡ್ಡದಾಗಿ. ಹೋಮನೂ ಮಾಡ್ತಾರೆ, ಲಲಿತ ಚಂಡಿ ಹೋಮ ರಾಯಲ್ ಪಾಡಿ ನಡೀತದೆ ದೊಡ್ಡದಾಗಿ. ಹೋಮನೂ ಮಾಡ್ತಾರೆ, ಲಲಿತ ಚಂಡಿ ಹೋಮ ರಾಯಲ್ ಪಾಡಿ ಸ್ವಾಮಿಯವರು ಬಂದು ಮಾಡ್ತಾರೆ. ಬೆಳಿಗ್ಗೆಯಿಂದ ಇಲ್ಲಿ ಇವತ್ತು ಎಷ್ಟು ಜನ ಭಕ್ತಾದಿಗಳು ಬಂದರು? ಸುಮಾರು ಹೇಳೋಕ್ಕಾಗಲ್ಲ, ತುಂಬ ಜನ ಬಂದವರು. ಜಾಸ್ತಿ ಬಂದರು. ಎಲ್ಲ ತೆಂಗಿನಕಾಯಿಗಳು, ಹೂವು ಎಲ್ಲ ಸಖತ್ ಇವತ್ತು ಚೆನ್ನಾಗಿ ಪೂಜೆ ನಡೀತು. ಅಮ್ಮನ ಮಾಡ್ಕೊಂಡು ಹೋಗಿದ್ದಾರೆ. ಸಾಯಂಕಾಲ ಏನಾದರೂ ಸಾಯಂಕಾಲ ಫಂಕ್ಷನ್ ಐತೆ, ಫಂಕ್ಷನು ಐತೆ. ಹೆಣ್ಮಕ್ಳು ವಿಶೇಷ ಪೂಜೆನೂ ಐತೆ. ಸಾಯಂಕಾಲ ಶುಕ್ರವಾರ ದಿನ ಸಾಯಂಕಾಲ ಪೂಜೆ ಇರ್ತದೆ. ಅಮ್ಮನಿಗೆ ಆರಾಧನೆ ಪೂಜೆ ಎಲ್ಲ ಇರ್ತದೆ. ಶುಕ್ರವಾರ ದಿನ ಪೂಜೆ ಮಾಡ್ತಾರೆ. ಆದರೆ ಶುಕ್ರವಾರ ಕುಂಕುಮಾರ್ಚನೆ ಇರ್ತದೆ, ಅಭಿಷೇಕ ಇರ್ತದೆ. ಸಾಯಂಕಾಲ ಹೆಣ್ಣು ಮಕ್ಕಳ ಕೈಯಲ್ಲಿ ಮಾಡಿಸ್ತಾರೆ ಸ್ವಾಮಿ. ಪೂಜೆ ಇರ್ತದೆ. ಲಲಿತ ಸಹಸ್ರನಾಮ ಓದಿಸ್ತಾರೆ. श्री ललितायै नमः अनुग्रहार्थं विशेषहाय काव्य महादेव अखिलांड जगत रक्षके जगन्माता श्री ललितानागेश्वरी प्रसाद में यार कुंका बिड़ेगा आचा आचा कोड़ेगा
ಹೋಗ್ಬೇಡಿ. ನಾವು ಈ ಏರಿಯಾಗೆ ಬಂದು ಮನೆ ಕಟ್ಕೊಂಡು 25 ವರ್ಷ ಆಯ್ತು. ಯಾವ ಏರಿಯಾ? ಇದು ಪ್ರಶಾಂತ್ ನಗರ, ಅದು ಪ್ರಶಾಂತ್ ನಗರ, ಇದು ಸಾರಿಗೆ ನಗರ. ಹಾಂ. ನಾವು ಆ ಕಡೆ ಇದ್ವಿ, ಈ ಕಡೆ ದೇವಸ್ಥಾನ ಇರೋದು. ನಾವು ಬಂದು ಆದಮೇಲೆ ಒಂದು 2 ವರ್ಷಕ್ಕೆ ಇಲ್ಲಿ ಚಿಕ್ಕದಾಗಿ ದೇವಸ್ಥಾನ, ಯಾರಿಗೋ ಒಂದು ಈಗ ವಿಗ್ರಹ ಸಿಕ್ಕಿ ಇದು ಆಯಿತು. ಅವರು ಈ ಊರಲ್ಲಿ ಇಲ್ಲ, ಬೇರೆ ಊರಿನವರು. ಆವಾಗಿಂದನೂ ಚಿಕ್ಕದಾಗಿ ಎಲ್ಲರೂ ಸೇರಿ ಚಿಕ್ಕದಾಗಿ ದೇವಸ್ಥಾನ ಕಟ್ಟಿದ್ವಿ. ಬೇರೆ ಏರಿಯಾವರು, ನಮ್ಮ ಏರಿಯಾವರು ಎಲ್ಲರೂ ಸೇರಿಕೊಂಡು ಆಮೇಲೆ ದಿನಕ್ಕೂ ಆ ತಾಯಿ ಯಾರೇನು ಅಂದ್ಕೊಂಡ್ರೆ ಅದೆಲ್ಲನೂ ಅವರಿಗೆ ಅನುಕೂಲ ಮಾಡಿ ಇದು ಆಗ್ತಾಯಿತ್ತು. ನಾವು ತುಂಬ ಕಷ್ಟಗಳಲ್ಲೇ ಇದ್ವಿ, ತುಂಬ ಅಂದರೆ ತುಂಬಾ ಇದ್ವಿ. ಏನು ಆ ತಾಯಿನ ನಂಬ್ಕೊಂಡು ಇರೋದ್ರಿಂದ ನಮಗೆ ಇದುವರೆಗೂ ನಮ್ಗೆ ಒಳ್ಳೆಯದೇ ಆಗ್ತಾಯಿದೆ. ನಮಗೆ ಇವಾಗಂತೂ ಅಮ್ಮನ ನಂಬಿದ್ದಕ್ಕೆ ನಮಗೆ ಯಾವ ಕಷ್ಟ. ತಾಯಿ ಹೆಸರೇನು? ಲಲಿತಾ ನಾಗೇಶ್ವರಿ. ಹ್ಞೂ. ಲಲಿತಾ ನಾಗೇಶ್ವರಿ ನಮ್ಮನ್ನು ಕಾಪಾಡಿಕೊಂಡು, ನಮ್ಮ ಮಕ್ಕಳನ್ನ ನಮ್ಮನ್ನು ಆರೋಗ್ಯವಾಗಿ ಇಟ್ಕೊಂಡು, ನಮಗೆ ಏನೇ ಕಷ್ಟ ಇದಾದರೂ ಮುಂದೆನೇ ಸೂಚನೆ ಕೊಡ್ತಾಳೆ ಆ ತಾಯಿ. ಒಂದು ಇದು ಮಾಡಿಕೊಂಡು ನಾವು ಚೆನ್ನಾಗಿದ್ದೀರಿ. ಕಷ್ಟಗಳು ಏನೋ ಅದೇ ಪರಿಹಾರ ಆಗಿದೆಯಾ? ಆಗಿದೆ. ತುಂಬ ಕಷ್ಟದಲ್ಲಿದ್ದೀವಿ, ತುಂಬ ಅಂದರೆ ತುಂಬ ಪ್ರಾಣಗಳು ಹೋಗೋ ಅಂಥ ಕಷ್ಟದಲ್ಲಿದ್ದೀವಿ. ಅಂಥ ಕಷ್ಟದಲ್ಲಿ ಆ ತಾಯಿನ ನಾವು ಇವಾಗ ನೆನೆಸ್ಕೊಂಡ್ರೆ ನೆಂಟರು ಇಷ್ಟ್ರ ಹತ್ರ ಹೋಗಿಲ್ಲ ನಾವು ಇದು ಮಾಡೋಕ್ಕೆ. ಆ ತಾಯಿನೇ ಮರಳು ಇದು ಮಾಡಿ ಬೇಡ್ಕೊಂಡಿದ್ದು. ಆ ತಾಯಿ ನಮ್ಮನ್ನು ಕಾಪಾಡಿಬಿಟ್ಟು ಇವಾಗ ಚೆನ್ನಾಗಿ ಮನೆ ಬಾಗಿಲೆಲ್ಲ ಕಟ್ಕೊಂಡು ಚೆನ್ನಾಗಿ ನಾವು ಮಕ್ಕಳು ಮರಿ ಎಲ್ಲರೂ ಚೆನ್ನಾಗಿ. ನಿಮ್ಮ ಹೆಸರು? ನನ್ನ ಹೆಸರು ಪಾರ್ವತಮ್ಮ. ನೀವು ಇಲ್ಲೇ ಸಾರಿಗೆ ನಗರ? ನಾವು ಪ್ರಶಾಂತ್ ನಗರ. ಪ್ರಶಾಂತ್ ನಗರ. ಲಲಿತಾ ನಾಗೇಶ್ವರಿ ಪ್ರಸನ್ನ, ಲಲಿತಾ ನಾಗೇಶ್ವರಿ ಪಾದಂತ ಗೋವಿಂದ. ನನ್ನ ಹೆಸರು ಲಕ್ಷ್ಮಮ್ಮ. ನಾವು ಸಾರಿಗೆ ನಗರದಲ್ಲಿ ಇರ್ತೀವಿ, ಚಿಕ್ಕಬಳ್ಳಾಪುರ ರಸ್ತೆ, ಕೋಲಾರು. ನಮ್ಮ ಏರಿಯಾದಲ್ಲಿ ದೇವಸ್ಥಾನ ಇರಲಿಲ್ಲ, ಚಿಕ್ಕದಾಗಿ ಒಂದು ಹುತ್ತ ಇತ್ತು. ಆವಾಗ ನಾವೆಲ್ಲ ಹುತ್ತಕ್ಕೆ ಸುಮ್ಮನೆ ಹಿಂಗೆ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರಿ. ಆಮೇಲೆ ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ನಮ್ಮ ದೊಡ್ಡವರೆಲ್ಲ ಸೇರಿಕೊಂಡು ಏನೋ ಅವರವರು ಯೋಗ್ಯಾನುಸಾರ ಸ್ವಲ್ಪ ಹಾಕ್ಕೊಂಡು ಚಿಕ್ಕದಾಗಿ ಒಂದು ದೇವಸ್ಥಾನ ಕಟ್ಟಿದ್ರು. ಮತ್ತು ದೇವಸ್ಥಾನ ಕಟ್ಟಿದ ಮೇಲೆ ಎಲ್ಲರಿಗೂ ಸ್ವಲ್ಪ ನಿತ್ಯ ಭಕ್ತಿ ಶ್ರದ್ಧೆ ಬಂತು. ಎಲ್ಲರೂ ಇಲ್ಲಿ ಬರೋಂಥವ್ರಾದರು, ಆಚೆಯಿಂದನೂ ಬರೋಂಥವ್ರಾದರು. ಮತ್ತು ಇಲ್ಲಿ ಅಮ್ಮನವರು ಸ್ಪಷ್ಟವಾಗಿ ಹುತ್ತದಲ್ಲಿ ಇದ್ದಾರೆ. ಆ ಹುತ್ತಿಗೆ ಪೂಜೆ ಮಾಡಿ, ನಮಗೆ ಮಕ್ಕಳಿಲ್ಲ ಅಂತ ಪೂಜೆ ಮಾಡಿದ್ರೆ ಒಂದು ನಿಂಬೆ ದೀಪ ಒಂದು 11 ವಾರ ಇಲ್ಲ 41 ವಾರ ಅಂಟಿಸಿದ್ರೂ, ಸುತ್ತು ಹಾಕಿದ್ರೂ ತಪ್ಪದಿರ ಮಕ್ಕಳು ಆಗ್ತಾರೆ. ಇಲ್ಲಿ ಹುತ್ತದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ, ನಮ್ಮ ಲಲಿತಾ ನಾಗೇಶ್ವರಿ ಇದ್ದಾರೆ. ಅವರೆಲ್ಲನೂ ನಾವು ಬೇಡ್ಕೊತೀವಿ. ಇಲ್ಲಿ ನಮಗೆ ಏನಾದರೂ ಕಾಯಿಲೆ ಇದ್ದರೆ, ನಮ್ಮ ಸಮಸ್ಯೆ, ಮನೆ ಸಮಸ್ಯೆ ಇದ್ದರೆ, ನಮ್ಮ ಕೋರ್ಟ್ ವ್ಯವಹಾರ, ನಮ್ಮ ಮಕ್ಕಳಾಗಿಲ್ಲ ಅನ್ನೋದು, ನಮ್ಮ ಹುಷಾರಿಲ್ಲ ಅನ್ನೋದು, ಇಲ್ಲಿ ಬಂದು ಆ ತಾಯಿಗೆ, ಆ ಹುತ್ತಿಗೆ, ಈ ಅಶ್ವತ್ಥ ಕಟ್ಟೆಗೆ ಎಲ್ಲರಿಗೂ ಬೆಳಗಿನ ಹೊತ್ತು ಸ್ನಾನ ಮಾಡಿಬಿಟ್ಟು 21 ದಿನ ಇರ್ಬೋದು, 48 ದಿನ ಇರ್ಬೋದು, ಈ ಥರ ನಾವು ಲೆಕ್ಕ ಮಾಡಿಕೊಂಡು ಪೂಜೆ ಮಾಡಿ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಸಂಕಲ್ಪ ಮಾಡಿಕೊಂಡ್ರೆ ಅದು ತಪ್ಪುದೀರ ಆಗುತ್ತೆ. ನಮಗೂ ಅಷ್ಟೇ ಇಲ್ಲಿ ಬಂದಾಗ ನಾವು ಸ್ವಲ್ಪ ಕಷ್ಟ ಸುಖಗಳಲ್ಲಿದ್ದರೆ ನಾವು ಇವಾಗ ಆ ತಾಯಿನ ನಂಬಿ, ಆ ತಾಯಿನ ಬೇಡಿಕೊಂಡು ನಾವು ನಂಬಿಕೆ ಇಟ್ಕೊಂಡಿದ್ದೀರಿ. ಆ ನಂಬಿಕೆ ನಮ್ಮನ್ನು ಕಾಪಾಡಿದೆ. ಇವಾಗ ಇಲ್ಲಿ ಬಂದವರು ಯಾರೂ ಕೆಟ್ಟೋಗಿರೋರು ಇಲ್ಲ. ಒಂದಿನಕ್ಕೆ ನಮ್ಮಮ್ಮ ದೇವಸ್ಥಾನ ಬೆಳೆಸ್ಕೊತಾನೆ ಇದ್ದಾಳೆ ಹೊರತು ಕಡಿಮೆ ಆಗಿದ್ದಂತೂ ಇಲ್ಲ. ಬಂದಿರೋ ಭಕ್ತಾದಿಗಳನ್ನ ಕೈ ಬಿಡಲ್ಲ. ಅವ್ರು ಬೇಡ್ಕೊಂಡಿರೋವೆಲ್ಲ ಚೆನ್ನಾಗಾಗಿದೆ, ಇನ್ನೂ ಆಗುತ್ತೆ. ಇಲ್ಲಿ ಇವಾಗ ಅಮ್ಮನಿಗೆ ವರ್ಷಕ್ಕೊಂದ್ಸಲ ಇಲ್ಲಿ ವಾರ್ಷಿಕೋತ್ಸವ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಇವೆಲ್ಲ ಭಕ್ತರು ಈ ವರ್ಷ ಇರೋ ಭಕ್ತಿಗಳಿಗಿಂತ ಇನ್ನೂ ಬರೋ ವರ್ಷ ಇನ್ನೂ ಜಾಸ್ತಿ ಭಕ್ತಾದಿಗಳಾಗ್ತಾರೆ. ಅಮ್ಮನಿಗೆ ಎಲ್ಲ ಸೇರಿ ಚೆನ್ನಾಗಿ ಪೂಜೆ ಮಾಡ್ತೀವಿ. ನಮ್ಮ ಏರಿಯಾವರು ಅಷ್ಟೇ, ಇತರ ಏರಿಯಾವರು ಅಷ್ಟೇ, ಊರುಗಳಿಂದ ಹಳ್ಳಿಗಳಿಂದ ತುಂಬ ದೂರದಿಂದ ಕೂಡ ಬಂದು ಅಮ್ಮನಿಗೆ ಅಭಿಷೇಕ ಮಾಡಿ ಸಂಕಲ್ಪ ಮಾಡಿಕೊಂಡು ಚೆನ್ನಾಗಿ ಪಲಮ್ನೇರು, ಬೆಂಗಳೂರು, ರಾಯಲ್ಪಾಡ್ ಸ್ವಾಮಿಗಳಂತೂ ಬಂದು, ರಾಯಲ್ ಸ್ವಾಮಿಗಳು ಬಂದು ಅವರು ಇಲ್ಲಿ ಏನು ಸಂಕಲ್ಪ ಮಾಡಿದ್ರೆ ಅದು ಹಾಗೇ ಆಗುತ್ತೆ ವಿಶೇಷವಾಗಿ. ಮತ್ತು ಅವರು ಇಲ್ಲಿ ಬಂದು ಹೋಮ ವಚನೆಗಳನ್ನು ಚೆನ್ನಾಗಿ ಮಾಡ್ತಾರೆ.
ಚಂಡಿಕಾ ಹೋಮ ಮಾಡ್ತಾರೆ, ಕಲಶ ಸ್ಥಾಪನೆ ಮಾಡ್ತಾರೆ ವರ್ಷಕ್ಕೆ ಒಂದ್ಸಲ. ಎಲ್ಲ ಊರುಗಳಿಂದ ಬರ್ತಾರೆ ಸರ್. ಇಲ್ಲಿ ತುಂಬ ಪರಿಚಯ ಆದಂಗೆ ಆಗುತ್ತೆ. ಜಾತ್ರೆನೇ ಅವತ್ತು. ಇವತ್ತು ನೋಡೋಕೆ ಒಂದು 2 ಕಣ್ಣು ಸಾಲದು ಸರ್, ಆ ಥರ ಇರ್ತದೆ ನಮ್ಮ ದೇವಸ್ಥಾನ. ತುಂಬ ಚೆನ್ನಾಗಿದೆ. ನಮ್ಮನ್ನು ನಂಬಬೇಕು. ನಮ್ಮ ತಾಯಿ ನಮ್ಮಲ್ಲಿ ಇದ್ದಾಳೆ, ನಮ್ಮ ಏರಿಯಾ ನಮ್ಮಮ್ಮ ಕಾಪಾಡ್ತಾ ಇದ್ದಾಳೆ, ನಮ್ಮ ಏರಿಯಾ ತುಂಬಿಕೊಂಡಿದ್ದಾಳೆ. ತುಂಬ ಹೃದಯದಿಂದ ಬಂದ ಭಕ್ತರನ್ನು ಚೆನ್ನಾಗಿ ಕಾಪಾಡಿ ಕರುಣಿಸಿ ಆಶೀರ್ವಾದಿಸಿ ಅನುಗ್ರಹಿಸ್ತಾಳೆ. ನಾವಂತೂ ಆ ಅಮ್ಮ ಭಕ್ತಿಯನ್ನು ಬಿಡೋದು ಇಲ್ಲ, ಆ ಅಮ್ಮನ ಪಾದಕ್ಕೆ ಬಿಡೋದು ಇಲ್ಲ. ನಂಬಬೇಕು. ನಂಬುದವ್ರಿಗೆ ಸುಮ್ಮನೆ ನಂಬಬೇಕು. ಎಲ್ಲರೂ ನಂಬಿದ್ರೆ ಚೆನ್ನಾಗಾಗುತ್ತೆ. ನಮ್ಮಮ್ಮ ಚೆನ್ನಾಗಿದ್ದಾಳೆ. ನಮ್ಮಮ್ಮ ಭಕ್ತಿಯಿಂದ ಸತ್ಯವಂತಳು. ಇಲ್ಲಿ ಹುತ್ತದಲ್ಲಂತೂ ತುಂಬ ಸತ್ಯ ಇದೆ. ಅಲ್ಲಿ ಸ್ವಾಮಿ ಇದ್ದಾರೆ, ಅಮ್ಮನವರಿದ್ದಾರೆ ಹುತ್ತದಲ್ಲಿ. ಬಂದು ಅಮ್ಮನ ಮುಕ್ಕೊಂಡು ಸಂಕಲ್ಪ ಮಾಡಿದ್ರೇ ಸಾಕು. 11 ದಿನದಲ್ಲಿ 41 ದಿನದಲ್ಲಿ ಅವ್ರ ಸಂಕಲ್ಪ ಈಡೇರುತ್ತೆ. ಇವಾಗ ಬೆಂಗಳೂರಿಂದ ಬರ್ತಾರೆ, ಪಲಮ್ನೇರಿಂದ ಬರ್ತಾರೆ, ಈ ಕಡೆ ಮದನಪಲ್ಲಿಯಿಂದ ಬರ್ತಾರೆ, ತುಂಬ ಊರುಗಳಿಂದ ಬರ್ತಾರೆ ಸರ್. ಚಿಂತಾಮಣಿ, ಈ ಕಡೆ ಚಿಕ್ಕಬಳ್ಳಾಪುರ, ಈ ಕಡೆಯಿಂದನೂ ಶ್ರೀನಿವಾಸಪುರ, ಈ ಥರ ಎಲ್ಲ ಬಂದು ಭಕ್ತಿ ಅವ್ರಿಗೆ ಕಾಣಿಸಿದೆ. ಅವರು ಪರವಾಗಿಲ್ಲ, ನಮಗೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಹೇಳಿ ಅವಕಾಶ ಕೊಟ್ಟ ಅಂತ ಅವರು. ನಮ್ಮ ಮಗಳಿಗೆ ಮದುವೆ ಎಲ್ಲ ಸೆಟ್ ಆಯಿತು. ಆಯಿತಾ? ಆಮೇಲೆ ನಾವೇನೇನು ಆಯಿತು ಇಲ್ಲಿ ನಿಮಗೆ ಪವಾಡ್ಗೆ ಬಾಪ ಬಾಪ ನಾವು ಹೋದ ವರ್ಷ 2 ವರ್ಷ ಆಯಿತು ಸರ್. ನಾವು ದೇವರು ಮದುವೆ ಮಾಡ್ತಾಯಿದ್ರಿ, ಶ್ರೀರಾಮಚಂದ್ರ ಮದುವೆ ಮಾಡ್ತಾಯಿದ್ರಿ. ಮದುವೆ ಮಾಡ್ತಾ ಇದ್ದರೆ ಅಮ್ಮ ಮಹಾತಾಯಿ 3 ತಾಳಿ ಕಟ್ಟಬೇಕು ಬಂದ್ಬಿಟ್ರು. ಅಮ್ಮ ಸ್ವಾಮಿ ಮದುವೆ ನೋಡೋಕೆ ಬಂದರು. ಎಲ್ಲರೂ ಎದುರ್ಕೊಂಡ್ಬಿಟ್ರು. ಮತ್ತು ಹೇಳಿದ್ರು, ಏನು ಹೆದರ್ಬೇಡ್ರಿ, ಅಮ್ಮ ಬಂದಿದ್ದಾರೆ ಮದುವೆ ನೋಡೋದು ಸ್ವಾಮಿಗಳಿಗೆ, ಏನು ಹೆದರ್ಬೇಡ್ರಿ ಅಂತ. ಯಾರೂ ಏನು ಮಾಡಿಲ್ಲ. ತಾಯಿ ನೋಡಿಕೊಂಡು ದೇವ್ರ ಪ್ರತ್ಯಕ್ಷ ಹಾಕ್ಕೊಂಡು ಮತ್ತೆ ಅವ್ರ ಜಾಗಕ್ಕೆ ಅವ್ರು ಹೋಗಿ ಸೇರಿಕೊಂಡ್ರು. ಪ್ರತ್ಯಕ್ಷ ಇದ್ದಾಳೆ, ಕಣ್ಣಿಗೆ ಕಾಣಿಸ್ತಾಳೆ. ಯಾವಾಗೂ ಕಾಣಿಸಲ್ಲ, ಒಂದೊಂದು ಟೈಮು ಭಕ್ತಿಯಿಂದ ಬಂದವ್ರಿಗೆ ಕಣ್ಣಿಗೆ ಕಾಣಿಸುತ್ತೆ ಅಮ್ಮ. ಅವ್ರಿಗೆ ಅಮ್ಮ ಅಂದವ್ರಿಗೆ ಚೆನ್ನಾಗಿದ್ದಾರೆ. ಕೆಲಸಗಳು ಸಿಗುತ್ತೆ. ಕೆಲಸನೇ ಇಲ್ಲ ನಮ್ಮ ಹುಡುಗ